ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅನ್ನಪ್ಪ. ನೀವೆಲ್ಲ ಗೃಹಲಕ್ಷ್ಮಿಯರು ಅಂತ ಅನ್ಕೊಂಡಿದೀವಿ. ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತೀರಾ. ಬೇಜಾರಲ್ಲಿ ಕೂತೀರಾ, ನಗ್ನಗ್ತಾ ಕೂತಿದ್ದೀರಾ? ಮತ್ತೀಗ ಯಾಕೋ ಸುಸ್ತಾದಂಗೆ ಕಾಣಿಸ್ತೀರಿ ರವಿಯವ್ರ ಭಾಷಣ ಆದ್ಮೇಲೆ? ಊಟ ಆಯ್ತಾ ಇಲ್ವಾ? ಊಟ ಆಗಿದೆ ತಾನೆ? ಇನ್ನೂ ಒಂದ್ ರೌಂಡ್ ಮಾಡೋರಂತೆ. ಗೃಹಲಕ್ಷ್ಮಿಯರ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂತ ಬಾಲಕೃಷ್ಣರವರೇ, ಹಿರಿಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂತ ಸಿಎಂ ಲಿಂಗಪ್ಪನವರೇ, ವಿಧಾನ ಪರಿಷತ್ನ ಸದಸ್ಯರಾದಂತ ರವಿ ಅವರೇ, ನಾಗರಾಜ್ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ, ನಮ್ಮ ಕಲ್ಪನಾ ಶಿವಣ್ಣ ಅವರಿದ್ದಾರೆ, ನಮ್ಮ ದಿಶಾ ಸಮಿತಿಯ ಸದಸ್ಯರಿದ್ದಾರೆ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ, ವೇದಿಕೆ ಮೇಲೆ ಸಾಕಷ್ಟು ಜನ ಮುಖಂಡರುಗಳಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ವಿಶೇಷವಾಗಿ ತಾಯಂದಿರು, ನನ್ನ ಸಹೋದರಿಯರು, ಬಿಡದಿ ಮತ್ತು ಕೂಟ್ಕಲ್ ಹೋಬಳಿಯಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ನಗರ ಪುರಸಭೆಯ ಎಲ್ಲ ಗೌರವಾನ್ವಿತ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ನಟರಾಜ್ ರವರು ಮತ್ತು ಅನೇಕ ಗಣ್ಯರೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮಾಧ್ಯಮದ ಸ್ನೇಹಿತರಿದ್ದಾರೆ, ಎಲ್ಲ ಗೌರವಾನ್ವಿತರೆ, ಬಂಧು ಭಗಿನಿಯರೇ, ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ತಾಯಂದಿರು ನಮ್ಮ ಕರೆಗೆ ಓಗೊಟ್ಟಿ ಇವತ್ತು ತಾವು ನಮ್ಮ ಕೈಯನ್ನ ನಮಗೆ ಬಲಪಡಿಸಲಿಕ್ಕೆ ತಾವೆಲ್ಲರೂ ಕೂಡ ಸಮಯ ಮಾಡಿಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತು ಗೃಹಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ಈ ತಾಯಂದಿರ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಗೃಹ ಜ್ಯೋತಿ ಅಂತಿಟ್ವಿ. ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಕೂಡ ಹರಿಸಿ ಆಶೀರ್ವಾದ ಮಾಡಿ ಕರ್ನಾಟಕದ ಈ ಜ್ಯೋತಿ, ಕಾಂಗ್ರೆಸ್ನ ಜ್ಯೋತಿ ಕರ್ನಾಟಕದಲ್ಲಿ ಬರಲಿ, ಬೆಳಗಲಿ ಅಂತ ಹೇಳಿ ತಾವುಗಳು ಆಶೀರ್ವಾದ ಮಾಡಿದ್ರಿ. ಶಕ್ತಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ್ವಿ. ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಮಹಿಳೆಯರು ಸ್ವಾವಲಂಬಿಯಾಗಿ ಇವತ್ತು ಶಕ್ತಿ ಕಾರ್ಯಕ್ರಮದ ಮುಖಾಂತರ ನಮ್ಮ ಸರ್ಕಾರಕ್ಕೆ ಆಶೀರ್ವಾದವನ್ನ ಮಾಡಿದಿರಿ. ಆದರೆ ಇದರ ಮುಂದೆ ಬಹಳ ದೊಡ್ಡ ಸವಾಲಿದೆ. ಇವತ್ತು ನಾವು ಏನು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರುಗಳು, ನಾನು, ಬಾಲಕೃಷ್ಣರವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಿಎಂ ಲಿಂಗಪ್ಪನವರು, ನಾವೆಲ್ಲರೂ ಕೂಡ ಅನೇಕ ಪ್ರಚಾರ ಭಾಷಣಗಳಲ್ಲಿ ಬಂದು ನಾವು ನಿಮಗೆ ಮಾತನ್ನ ಕೊಟ್ಟಿದ್ವಿ, ನಾವು ನಿಮಗೆ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ. ಕೆಲವರು ಟೀಕೆ ಮಾಡಿದ್ರು, ಕೆಲವರು ಟಿಪ್ಪಣಿ ಮಾಡಿದ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ
ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಈ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾವು ಹೇಳಿದ್ವಿ, ನಮ್ಮ ಮೊದಲ ಗುರಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ, ಪಂಚರತ್ನ ಕಾರ್ಯಕ್ರಮಗಳನ್ನ ನಿಮಗೆ ಘೋಷಣೆ ಮಾಡಿ ನಾವು ಆಮೇಲೆ ನಿಮ್ಮ ಹತ್ರ ಬಂದು ಮಾತನಾಡ್ತೇವೆ ಅಂತ ಹೇಳಿ. ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ನಾವು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ವಿ, ಹಣ ಎಲ್ಲಿರ್ತದೆ, ಹೆಂಗ್ ಬರ್ತದೆ, ಹೆಂಗ್ ಸಾಧ್ಯ ಆಗ್ತದೆ. ನಾವು ಒಂದೇ ಒಂದು ಮಾತು ಹೇಳಿದ್ದು ಈ ರಾಜ್ಯದ ಜನರ ಮುಂದೆ, ಯಾವ 40% ಭ್ರಷ್ಟಾಚಾರದ ಆರೋಪವನ್ನು ನಾವು ಮಾಡಿದ್ದೇವೆ, ಆ ಭ್ರಷ್ಟಾಚಾರದ 40% ಹಣವನ್ನ ಈ ರಾಜ್ಯದ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಂಚ್ತೇವೆ. ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಇವತ್ತು ಆ ಅನುಷ್ಠಾನವನ್ನ ಮಾಡಿ ತಮ್ಮ ಮುಂದೆ ಬಂದು ಇವತ್ತು ನಾವು ನಿಂತಿದ್ದೇವೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ ಅಂತ ಹೇಳಿ 40% ಕಮಿಷನ್ ತಗೋತಾ ಇದ್ದೀರಿ. ಆ 40% ಕಮಿಷನ್ ಅನ್ನ ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಮಹಿಳೆಯರಿಗೆ 5 ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಮಗೆ ಹಣ ಸಾಕಾಗ್ತದೆ. ಅದನ್ನ ಕಟ್ ಮಾಡಿ, ಅದನ್ನ ತೆರಿಗೆಯನ್ನ ಕಟ್ ಮಾಡಿ, ಅವ್ರು ತಗೊಳ್ತಾ ಇರ್ತಕ್ಕಂಥ ಹಣವನ್ನ ಕಟ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಭಿವೃದ್ಧಿಗೆ ಕುಂಠಿತ ಮಾಡುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ಯಾವ ಭ್ರಷ್ಟಾಚಾರದ ಆರೋಪವನ್ನ ನಿಮ್ಮ ಮೇಲೆ ಮಾಡಿದ್ವಿ ತಪ್ಪಿಸಿ ಇವತ್ತು ರಾಜ್ಯದ ಮಹಿಳೆಯರಿಗೆ ಇವತ್ತು ಮನೆ ಮನೆಗೆ 5 ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಏನು ಒಬ್ರು ಕೊಡ್ತಾ ಇದೀವಾ? ಒಬ್ರ ಹತ್ರ ಏನಾದ್ರೂ ಲಂಚ ಕೇಳಿದೀವಾ? ಒಬ್ಬರೇ ಒಬ್ರ ಹತ್ರ ಯಾರು ಅರ್ಜಿ ಹಾಕ್ಲಿಕ್ಕೆ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಮಂತ್ರಿಗಳು ನೀವು ಅರ್ಜಿ ಹಾಕ್ಲಿಕ್ಕೆ ಹಣ ಕೊಡಿ ಅಂತ ಕೇಳಿದೀವಾ? ನಿಮ್ಮ ಮನೆ ಮನೆ ಬಾಗಿಲಿಗೆ ಯಾವ ರೀತಿ ಗ್ಯಾರಂಟಿ ಕಾರ್ಡ್ಗಳನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆಯನ್ನ ನೆರವೇರಿಸಿದ್ರು, ಯಾವ ರೀತಿ ನಮ್ಮ ಮನೆ ಮನೆಗೆ ಕಾರ್ಯಕರ್ತರುಗಳು ಬಂದು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಸಹಿ ಹಾಕಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿ ಹಾಕಿದ್ದಾರೆ, ಈ ಕಾರ್ಡ್ ಅನ್ನ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರ ಜಿಲ್ಲೆನಲ್ಲಿ ಇವತ್ತು 96% ಜನರಿಗೆ ಹಣವನ್ನ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಒಂದು ಕುಟುಂಬ ಅಲ್ಲ. ನನಗೆ ಗೊತ್ತಿಲ್ಲ ಯಾವ ಜಾತಿಯವರು ಅಂತೇಳಿ, ಬಾಲಕೃಷ್ಣರವರಿಗೆ ಗೊತ್ತಿಲ್ಲ ಯಾವ ಜಾತಿ ಅಂತೇಳಿ, ಸನ್ಮಾನ್ಯ ಸಿಎಂ ಲಿಂಗಪ್ಪನವರಿಗೆ ಗೊತ್ತಿಲ್ಲ ಯಾವ ಜಾತಿಯವರು, ಧರ್ಮದವರು ಅಂತೇಳಿ. ಊರಿಗೆ ಹೋದ್ರೆ ಹೇಳ್ತಾರೆ ನನಗೆ ಹಣ ಬಂದಿದೆ, ನನಗೆ ಬಂದಿದೆ, ನನಗೆ ಬಂದಿದೆ ಅಂತ ಹೇಳಿ. ಒಂದೂರಿನಲ್ಲಿ 3 ಜನ 4 ಜನಕ್ಕೆ ಹಣ ಬಂದಿಲ್ಲ. ಹೊರತಾಗಿ ಎಲ್ರಿಗೂ ಕೂಡ, ಯಾರೇ ಇದ್ರೂ ಕೂಡ, ಯಾರು BPL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಯಾರು APL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಯಾರು ಅಂತ್ಯೋದಯ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಎಲ್ರಿಗೂ ಕೂಡ 5 ಗ್ಯಾರಂಟಿಗಳು ಬರ್ತಾ ಇದೆ. JDS ಅವ್ರು ಹೇಳ್ತಾ ಇದ್ರು, ಇಲ್ಲೇ ನಮ್ಮ ಕುಮಾರಸ್ವಾಮಿ ಅವರು ಇಲ್ಲೆಲ್ಲೋ ಇದ್ದಾರೆ, ಅವ್ರು ಮಾತೆತ್ತಿದ್ರೆ ಕಾಂಗ್ರೆಸ್ ಅವರು ಏನ್ ಮಾಡ್ಬಿಟ್ರು, ಈ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಗುಂಪುಗಳನ್ನ ರಚನೆ ಮಾಡಿದ್ರು. ಇವತ್ತು ತಾಯಂದಿರು, ನನ್ನ ಸಹೋದರಿಯರು ಧೈರ್ಯವಾಗಿ ಮನೆ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸ್ತ್ರೀ ಶಕ್ತಿ ಕಾರಣ, ಈ ಸ್ತ್ರೀ ಶಕ್ತಿ ಗುಂಪುಗಳು ಕಾರಣ. ನಿಮಗೆ ಆರ್ಥಿಕವಾದಂತಹ ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬೇರೆ ಯಾರು ಮಾಡಲಿಲ್ಲ. ಮೋಟಮ್ಮನವರು, SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ವಿ. ಆ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಯಾವ್ದಾರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಅದು ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂತ ಕಾರ್ಯಕ್ರಮ. ಬ್ಯಾಂಕ್ಗಳು ಕರೀತಾ ಇದೆ, ಮನೆ ಮನೆಗೆ ಬರ್ತಾರೆ, ನಿಮಗೆ ಸಾಲ ಕೊಡ್ತೀವಿ ಬನ್ನಿ. ಇದು ಜನತಾದಳದ ಕಾರ್ಯಕ್ರಮ ಅಲ್ಲ, ಇದು ಭಾರತೀಯ ಜನತಾ ಪಕ್ಷದ
ಕಾರ್ಯಕ್ರಮ ಅಲ್ಲ. ಎಲ್ಲ ಬ್ಯಾಂಕ್ಗಳು ಬಂದು ನಿಮಗೆ 50,000 ಕೊಡ್ತೀವಿ, ನಿಮಗೆ 1,00,000 ಕೊಡ್ತೀವಿ, ನಿಮಗೆ 2 ಲಕ್ಷ ಕೊಡ್ತೀವಿ, ನಿಮಗೆ 5 ಲಕ್ಷ ಕೊಡ್ತೀವಿ, ನಿಮಗೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಗುಂಪುಗಳಿಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣನೇ ಹೊರತು ಬಿಜೆಪಿ ಕಾರಣ ಅಲ್ಲ. ಇವತ್ತು ಬಹಳಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ದಿವಾಳಿ ಆಗೋಯ್ತೈತೆ, ದಿವಾಳಿ ಆಗೋಗ್ತದೆ, ಸರ್ಕಾರ ಮುಳುಗೋಯ್ತದೆ. ಈ ನನ್ನ ತಾಯಂದಿರೋವರೆಗೂ ಕೂಡ ತಾಯಂದಿರ ಆಶೀರ್ವಾದ ಇರೋವರೆಗೂ, ಈ ಗೃಹಲಕ್ಷ್ಮಿಯರ ಆಶೀರ್ವಾದ ಇರುವವರೆಗೂ, ಈ ಗೃಹ ಜ್ಯೋತಿಯರ ಆಶೀರ್ವಾದ ಇರೋವರೆಗೂ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಭದ್ರವಾಗಿರ್ತದೆ. ಈ ದೇಶದಲ್ಲೂ ಕೂಡ 24ನೇ ಇಸ್ವಿನಲ್ಲಿ ಈ 5 ಗ್ಯಾರಂಟಿಗಳು ಕೆಲಸ ಮಾಡ್ತದೆ. ಟೀಕೆ ಮಾಡ್ತಾರೆ, ಕೆಲವರು ಕೇಳ್ತಾರೆ, ದುಡ್ಡು ಬರಲಿಲ್ಲ. ಎಷ್ಟು ತಿಂಗಳು ದುಡ್ಡು ಬಂದಿದೆ? 6 ತಿಂಗಳು. 6 ತಿಂಗಳ ಹಣ ಬಂದಿದೆ ನಿಮ್ ಖಾತೆಗೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ತಿಂಗಳಿಗೆ 2,000 ರೂಪಾಯಿ. ಜನತಾದಳದವ್ರು ಹೇಳ್ತಾ ಇದ್ರು, ಬಿಜೆಪಿಯವರು ಹೇಳ್ತಾ ಇದ್ರು, ನಿಮ್ ಪೆನ್ಷನ್ ನಿಂತೋಗುತ್ತೆ, ನಿಮ್ ವಿಡ ಪೆನ್ಷನ್ ನಿಂತೋಗುತ್ತೆ, ನಿಮ್ ಓಲ್ಡ್ ಏಜ್ ಪೆನ್ಷನ್ ನಿಂತೋಗುತ್ತೆ. ಯಾರ್ದಾರ ನಿಂತೋಗಿದ್ಯಾ? ಯಾರಿಗಾರ ಅನ್ಯಾಯ ಮಾಡಿದೀವಾ? ನಿಮ್ ಪೆನ್ಷನ್ ಬರ್ತಾ ಇದೆ, ನಿಮ್ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿನೂ ಕೊಡ್ತಾ ಇದೀವಿ. ನರೇಂದ್ರ ಮೋದಿ ಅವ್ರನ್ನ ಕೇಳಿದ್ರೆ ಅಕ್ಕಿ ಕೊಡಿ ಅಂತ, ಅಕ್ಕಿ ಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಸುಮ್ಮನೆ ಇರ್ಲಿಲ್ಲ. 5 ಕೆಜಿಗೆ ಅಕ್ಕಿ ದುಡ್ಡನ್ನ ನಿಮಗೆ ನೇರವಾಗಿ ನಗದು ರೂಪದಲ್ಲಿ ನಿಮ್ಮ ಅಕೌಂಟ್ಗೆ ಚಾಲನೆ ಕೊಡ್ತಕ್ಕಂತ ಕೆಲಸ ಮಾಡಿದ್ವಿ. ಎಲ್ರಿಗೂ 7 ತಿಂಗಳಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. 7 ತಿಂಗಳಾಯ್ತು ಖಾತೆಗೆ ಹಣ ಬರಲಿಕ್ಕೆ. ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿಲ್ಲ, ಯಾರು ಬ್ಯಾಂಕ್ ಪುಸ್ತಕ ಸರಿಯಾಗಿಲ್ಲ, ಅವ್ರಿಗೆ ಊರಲ್ಲಿ 4 ಜನ 3 ಜನ 5 ಜನಕ್ಕೆ ಹಣ ಬಂದಿಲ್ಲ ಹೊರತಾಗಿ ಇನ್ನು ಮಿಕ್ಕಿದಂತ ಎಲ್ಲ ಮಹಿಳೆಯರ ಕುಟುಂಬಕ್ಕೆ, ಎಲ್ಲ ಬಡ ಕುಟುಂಬಕ್ಕೆ, ಎಲ್ಲ ರೈತರಿಗೆ, ಎಲ್ಲ ಕಾರ್ಮಿಕರಿಗೆ ಇವತ್ತು ಹಣ ಬರ್ತಾ ಇದೆ. ಕರೆಂಟ್ ಬಿಲ್ಲು ರವಿ ಅವರಿಗಾಗಲೇ ಹೇಳಿದ್ರು, ಎಲ್ಲರ ಮನೆ ಜ್ಯೋತಿ ಉರಿತಾ ಇದೆ, ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ. ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ ನೀವ್ ಯಾರು. ಹಂಗಂತ ನಾವೇನು ಕರೆಂಟ್ ನಿಮ್ಗೆ ಕೊಡ್ತಾ ಇಲ್ವಾ? ಕರೆಂಟ್ ನಿರಂತರವಾಗಿ ಕೊಡ್ತಾ ಇದೀವಿ. ನಿಮಗೆ ತೊಂದರೆ, ಬೇಸಿಗೆ ಸಂದರ್ಭ ಇದ್ರೂ ಕೂಡ ನಿರಂತರವಾಗಿ ಕರೆಂಟ್ ಅನ್ನ ವಿದ್ಯುತ್ ಅನ್ನ ನಿಮ್ಮ ಕುಟುಂಬಗಳಿಗೆ ಕೊಡ್ತಕ್ಕಂತ ಕೆಲಸ, ಗುಣಮಟ್ಟದ ವಿದ್ಯುತ್ ಅನ್ನ ಕೊಡ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ನ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ. ನಾನಾದ್ರೂ ನಿಮ್ಗೆ ಹೇಳೋದಿಷ್ಟೇ, ಬಸ್ ಏನೋ ಫ್ರೀ ಮಾಡಿದೀವಿ, ಗಂಡಸರೆಲ್ಲ ನಮ್ಮನ್ನ ಕಾಂಗ್ರೆಸ್ನವ್ರ ಬೈತಾವ್ರೆ. ಬೈತಾ ಇದ್ದಾರಾ ಇಲ್ವಾ? ಬೈತಾವ್ರಾ ಇಲ್ವಾ? ಗಂಡಸರೆಲ್ಲ ಬೈತಾವ್ರೆ. ಏನೋ ಹೊಸಿ ಆಗಾಗ ನಿಮ್ ಮೇಲೆ ಬೈಯೋರು, ಆಡೋರು. ಗದ್ರದ ತಕ್ಷಣ ಬಸ್ ಹತ್ತೊಂಟೋಯ್ತೀರಂತೆ, ಗದ್ರದ್ರೆ ಸಾಕಂತೆ, ಹೇಳಿದ್ರೆ ಅವ್ರ ಮನೇಲಿ ಇದ್ದೀನಿ ಅಂತೀರಂತೆ, ಜಾಸ್ತಿ ಮಾತಾಡಿದ್ರೆ ಮಗಳ ಮನೇಲಿ ಇದ್ದೀನಿ ಅಂತೀರಂತೆ, ಇನ್ನು ಏನಾರ ಮಾತಾಡಿದ್ರೆ ಅಯ್ಯೋ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಬೇಕಾದ್ರೆ ಮಾಡಿ ಇಟ್ಕೋ ಅಂತಾರಂತೆ. ಏನೋ ನಾವೇನೋ ನೀವು ಧೈರ್ಯವಾಗಿ ಏನೋ ನಮ್ ತಾಯಂದಿರು, ಏನೋ ನಮ್ ಸಹೋದರಿಯರು ನಮ್ಗೆ ರಕ್ಷಣೆಗೆ ಇರ್ತೀವಪ್ಪ ಅಂತ ಅಂದ್ರೆ ಗಂಡು ಮಕ್ಕಳನ್ನ ನನ್ನ ಮೇಲೆ ಎತ್ಕಟ್ಬಿಟ್ಟಿದ್ದೀರಲ್ಲ ಧರ್ಮನ. ಎತ್ಕಟ್ತೀರಾ? ಏನ್ ಮಾಡ್ತೀರಾ? ನನ್ನ ಸಹೋದರರಿಗೆ ಹೇಳಬೇಕು, ನಿಮ್ ಜೋಬ್ ದೊಡ್ಡ, ನಿಮ್ಮ ಜೋಬ್ ದುಡ್ಡ ನಿಮಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿಗರು. 2,000 ರೂಪಾಯಿ ಗ್ಯಾಸ್ಗೆ ಬೇಕಾದಂತ ಹಣ ನನ್ನ ಹತ್ರ ಇದೆ, ಮಕ್ಕಳಿಗೆ ಖರ್ಚು ಬೇಕಾದಂತ ಹಣ ನನ್ನ ಹತ್ರ ಇದೆ, ಸಣ್ಣ ಪುಣ್ಣ ಮಕ್ಕಳಿಗೆ ಔಷಧಿ ಬೇಕು, ಅತ್ತೆ ಮಾವನಿಗೆ ಔಷಧಿ ಬೇಕು ಅಂದ್ರೆ ಆ ಹಣ ನಾನು ಉಳಿತಾಯ ಮಾಡಿ 2,000 ರೂಪಾಯಿ ಕಡಿತಾ ಇದ್ದೀನಿ. ನಿಮ್ ಜೋಬಲ್ಲಿರೋ ದುಡ್ಡು
ಗಟ್ಟಿಯಾಗದೆ ಹೊಸಿ ಸುಮ್ಮನೆ ಇರ್ರಿ, ಕಾಂಗ್ರೆಸ್ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಬನ್ರಿ ನನ್ನ ಜೊತೆಗೆ ಓಟ್ ಹಾಕಕ್ಕೆ ಅಂತ ಹೇಳಿ ಕಾಂಗ್ರೆಸ್ನ ಎಲ್ಲ ನಿಮ್ಮ ಮನೆಯ ಕುಟುಂಬದ ಎಲ್ಲ ಸದಸ್ಯರನ್ನ ಜೊತೆಲಿ ಕರ್ಕೊಂಡೋಗಿ ಓಟ್ ಹಾಕ್ಸುವಂತ ಕೆಲಸ ಮಾಡ್ಬೇಕು. ಮಾಡ್ತೀರಾ ಇಲ್ವಾ? ಅವ್ರು ಬೈತಾರೆ ಅಂತ ಬೈಸ್ತೀರಾ? ಇಲ್ಲ ತಾನೆ? ನಮ್ಮ ಮೇಲೆ ಅವ್ರಿಗೆ ಕಣ್ಣು. ಅವ್ರ ದುಡ್ಡು ನೋಡಿ, ಕರೆಂಟ್ ದುಡ್ಡು 800,000 ರೂಪಾಯಿ ದುಡ್ಡು ಉಳಿತಾಯ ಆಯ್ತಾ ಇದೆ. ಕೆಲವ್ರಿಗೆ 1,500,000 ಉಳಿತಾ ಇದೆ. ಉಳಿತಾದ ಇಲ್ವಾ? ಉಳಿತಾದ ಇಲ್ವಾ? ಅದನ್ನ ನೀವು ಹೇಳ್ಬೇಕಲ್ಲ ಗಂಡಸರಿಗೆ. ನಾನು ಬಂದು ಮನೆಗೆ ಹೇಳಕ್ಕಾಗತ್ತಾ? ನನ್ನನ್ನ ಓಡಿಸ್ಕೊ ಬರ್ತಾರೆ. ನೀವು ಸರಿ ಇಲ್ಲ ಹೋಗ್ರಪ್ಪ, ನೀವು ಹೆಂಗಸ್ರನ್ನ ಎತ್ಕಟ್ಬಿಟ್ಟಿದ್ದೀರಿ. ಏನ್ ಮಾಡ್ತೀರಿ ಈಗ? ಕರೆಂಟ್ ಬಿಲ್ ನೀನ್ ಕಟ್ತಾ ಇಲ್ಲ, ಕಾಂಗ್ರೆಸ್ ಅವರು ಫ್ರೀಯಾಗಿ ಕೊಟ್ಟವ್ರೆ, ನಿನ್ ಜೋಬಲ್ಲಿ ದುಡ್ಡದೆ, ಸುಮ್ಮನೆ ಇರು. ನಾವು ಕುಟುಂಬ ನಿರ್ವಹಣೆ ಮಾಡ್ತೀವಿ, ಸಂಸಾರ ಚೆನ್ನಾಗಿ ನಡೆಸ್ತೀವಿ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕಾಂಗ್ರೆಸ್ ಅನಿವಾರ್ಯ. ಈ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಈ ಕ್ಷೇತ್ರದಲ್ಲಿ ಬಾಲಕೃಷ್ಣರವರು ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತೀರಾ ಇಲ್ವಾ? ಬರೀ ಟಿವಿ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ? ಮೋದಿ ಗ್ಯಾರಂಟಿ ಅಂತ ಶುರು ಮಾಡ್ಬಿಟ್ಟವ್ರೆ. ಗ್ಯಾರಂಟಿ ವಿರೋಧ ಮಾಡಿದವರು ನೀವ್ ಹೇಳ್ಬೇಕು, ಈ ದೇಶಕ್ಕೆ ಕಾಂಗ್ರೆಸ್ ಗ್ಯಾರಂಟಿ. ಈ ದೇಶಕ್ಕೆ ಯಾರ್ ಗ್ಯಾರಂಟಿ? ಯಾರ್ ಗ್ಯಾರಂಟಿ? ಈ ದೇಶಕ್ಕೆ ಕಾಂಗ್ರೆಸ್ ಗ್ಯಾರಂಟಿ. ಕರ್ನಾಟಕಕ್ಕೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಗ್ಯಾರಂಟಿ. ಯಾರ್ ಗ್ಯಾರಂಟಿ? ಬೆಂಗಳೂರು ಗ್ರಾಮಾಂತರಕ್ಕೆ ಯಾರ್ ಗ್ಯಾರಂಟಿ? ಯಾರ್ ಗ್ಯಾರಂಟಿ? ಕರ್ನಾಟಕಕ್ಕೆ ಕಾಂಗ್ರೆಸ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಗ್ಯಾರಂಟಿ ಆದ್ರೆ ಬೆಂಗಳೂರಿಗೆ ಗ್ಯಾರಂಟಿ ಯಾರು? ಹೇಳ್ಬೇಕು ನನ್ನ ತಾಯಂದಿರು. ಹೇಳ್ತೀರಾ ಇಲ್ವಾ? ಯಾಕ ವಾಯ್ಸೇ ಇಲ್ಲ, ಬರೀ ಮುಂದೆಗಡೆದು ಬತ್ತಾದೆ. ನೀವು ಒಂದು ತೀರ್ಮಾನವನ್ನ ಮಾಡಬೇಕು. ಇವತ್ತು ಈ ದೇಶದ ಮಹಿಳೆಯರಿಗೆ, ರೈತ ಮಹಿಳೆಯರಿಗೆ, ಕಾರ್ಮಿಕ ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸ ಏನಾರ ಮಾಡಿದ್ದಾರೆ ಅಂತ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಾಗಿದೆ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಪರವಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸಹೋದರ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಗ್ಯಾರಂಟಿ ಕೊಟ್ಟವರು ಬಂದವ್ರೆ ಅಂತ ರವಿ ಹೇಳ್ತಾವನೆ. ಇವತ್ತು ಕರ್ನಾಟಕಕ್ಕೆ ಯಾರ್ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ, ಡಿ.ಕೆ. ಶಿವಕುಮಾರ್ ಗ್ಯಾರಂಟಿ, ಸಿದ್ದರಾಮಯ್ಯ ಗ್ಯಾರಂಟಿ. ಬೆಂಗಳೂರು ಗ್ರಾಮಾಂತರಕ್ಕೆ ಯಾರ್ ಗ್ಯಾರಂಟಿ? ಮಾಗಡಿಗೆ ಯಾರ್ ಗ್ಯಾರಂಟಿ? ಬಾಲಣ್ಣ ಗ್ಯಾರಂಟಿ. ಇವತ್ತು ಯಾರೇನೇ ಹೇಳಿದ್ರು ಕೂಡ ನಿಮ್ಮ ಗ್ಯಾರಂಟಿಯನ್ನು ಅಳ್ಳಾಡಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದದಿಂದ, ಈ ತಾಯಿಯರ ಆಶೀರ್ವಾದದಿಂದ, ಸಹೋದರಿಯರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಇನ್ನು 5 ವರ್ಷಗಳ ಕಾಲ ಸುಭದ್ರವಾಗಿರ್ತದೆ.
ನಾವು ನಿಮ್ಮ ಗ್ಯಾರಂಟಿಯ ಜೊತೆ ಕರ್ನಾಟಕವನ್ನ ಅಭಿವೃದ್ಧಿ ಮಾಡ್ತೇವೆ. ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಬಾಲಕೃಷ್ಣ ಅವರಿಗೂ ನಿಮ್ಮ ಸಂಪೂರ್ಣವಾದಂತಹ ಚಿತ್ರಣವನ್ನ ಕೊಡ್ತಾರೆ. ಬರ ಇದೆ, ಬರ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೆ ಮನೆ ಮನೆಗೆ ಕಾವೇರಿ ನೀರನ್ನ ಕೊಡ್ತಕ್ಕಂತ ಒಂದು ಕೆಲಸ ಬಿಡದಿ ಮತ್ತು ಕೂಟ್ಕಲ್ ಹೋಬಳಿನಲ್ಲಿ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾವೇರಿ ನೀರು ಎಲ್ಲಿಗೆ ಬರ್ತದೆ? ಕೂಟ್ಕಲ್ಗೆ ಬರ್ತದೆ, ಬೈರ್ಮಂಗ್ಲಕ್ಕೆ ಬರ್ತದೆ, ಬಿಡದಿಗೆ ಬರ್ತದೆ, ಬೂವಳ್ಳಿಗೆ ಬರ್ತದೆ. ಯಾವ್ಯಾವ ಹಳ್ಳಿಗಳಿದೆ, ಯಾವ್ಯಾವ ದೊಡ್ಡಿಗಳಿದೆ, ಎಲ್ಲ ಹಳ್ಳಿಗಳಿಗೆ ಕಾಲೋನಿಗಳಿಗೆ ಕಾವೇರಿ ನೀರನ್ನ ಕೊಡ್ತಕ್ಕಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆನಲ್ಲಿ ಆಗ್ತದೆ. ಇವತ್ತು ತಾನೇ ಪೇಪರ್ ಅಲ್ಲಿ ಬಂದಿದೆ, ಟೆಂಡರ್ ಕರೆದಿದ್ದಾರೆ ಮೆಟ್ರೋಗೆ ಅಂತ ಹೇಳಿ. ಎಲ್ಲಿಗೆ ಎಲ್ಲಿಗೆ? ಯಾರು ಮಾಡಿದವರು? ಡಿ.ಕೆ. ಶಿವಕುಮಾರ್ ಅವರು ಮಾಡಿರೋದು, ಬೇರೆಯವರಲ್ಲ, ದಳದವರು, ಬಿಜೆಪಿಯವರಲ್ಲ. ಈ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಲ್ಲ, ಈ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಲ್ಲ. ಈ ಬಿಡದಿಗೆ ಮಾಡಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಬಿಡದಿಗೆ ಮೆಟ್ರೋ ಬರಬೇಕು ಅಂತೇಳಿ. ಯಾರಿಗೋಸ್ಕರ ಅಂತ ಅಂದ್ರೆ ಈ ನನ್ನ ತಾಲೂಕಿನ ಈ ಜಿಲ್ಲೆಯ ಋಣವನ್ನ ತೀರಿಸಬೇಕು ಅಂತೇಳಿ ಘೋಷಣೆ ಮಾಡಿದಾರಾ ಇಲ್ವಾ? ಟೆಂಡರ್ ಕರೆದಿದ್ದಾರಾ ಇಲ್ವಾ? ಮುಂದಿನ ದಿನಗಳಲ್ಲಿ ಬಿಡದಿಯನ್ನ ಗ್ರೇಟರ್ ಬ್ಯಾಂಗ್ಳೂರ್, ಯಾರು ನೀವೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ ಒಂದು ಭಾಗ, ಬೃಹತ್ ಬೆಂಗಳೂರಿನ ಒಂದು ಭಾಗವಾಗಿ ಇವತ್ತು ನಿಮ್ಮನ್ನ ತೆಗೆದುಕೊಂಡು ಹೋಗಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಚಿಂತನೆಯನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಬಾಲಕೃಷ್ಣ ಅವರು ನಾನು ಇಟ್ಕೊಂಡಿದ್ದೇವೆ. ಟೀಕೆಗಳನ್ನ ಸಾವಿರ ಮಾಡ್ತಾ ಇರ್ತಾರೆ. ಇವತ್ತು ನನ್ನನ್ನ ರಾಷ್ಟ್ರದ್ರೋಹಿ, ಇವರನ್ನ ಗುಂಡಿಕ್ಕಿ ಕೊಲ್ಲಿ, ಯಾರನ್ನ? ಡಿ.ಕೆ. ಸುರೇಶ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕರೀತಾರೆ. ನನ್ನನ್ನ ರಾಷ್ಟ್ರದ್ರೋಹಿ ಅಂತ ಕರೀತಾರೆ ಭಾರತೀಯ ಜನತಾ ಪಕ್ಷದವರು. ನಾನೇನ್ ತಪ್ಪು ಮಾಡಿದೆ ಅಂತ ಕೇಳಿದೆ. ಅದಕ್ಕೆ ಈಶ್ವರಪ್ಪನವರು ಇಲ್ಲ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ರು. ಇನ್ ಕೆಲವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನ ಸ್ವಂತಕ್ಕೇನು ಕೇಳಲಿಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತ ಅನ್ಯಾಯ, ಕಳೆದ 10 ವರ್ಷಗಳಿಂದ ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ತಾಯಂದಿರಿಗೆ, ಕರ್ನಾಟಕದಲ್ಲಿರ್ತಕ್ಕಂಥ ರೈತರಿಗೆ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ 10 ವರ್ಷಗಳಿಂದ ಏನು ಅನ್ಯಾಯ ಮಾಡ್ತಾ ಇದೆ. GST ಬೇಡ ಅಂದ್ವಿ, GST ಜಾರಿಗೆ ತಂದ್ರು, ನಮ್ನೆಲ್ಲ ಆಚೆಗೆ ಹಾಕ್ಬಿಟ್ಟು. ಎಷ್ಟು ಕಟ್ತೀರಾ GST? ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ 13,000 ರೂಪಾಯಿ ಹಣವನ್ನ, 13,000 ರೂಪಾಯಿ ಹಣವನ್ನ ನಿಮ್ಮ ಹತ್ರ ತೆರಿಗೆ ರೂಪದಲ್ಲಿ ಕಿತ್ಕೊಳ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅವರ ಸರ್ಕಾರ. ಎಷ್ಟು ಸಾವಿರ? ಕರ್ನಾಟಕದವರ ಹತ್ರ ಕಿತ್ಕೊತಾ ಇರೋದು ಎಷ್ಟು ಸಾವಿರ? 13,000. ಉತ್ತರ ಪ್ರದೇಶದವರು, ಪ್ರಧಾನಮಂತ್ರಿಗಳ ಕ್ಷೇತ್ರದವರು 2,500 ರೂಪಾಯಿ ವರ್ಷಕ್ಕೆ ಕಟ್ಟೋದು. ಎಷ್ಟು ಸಾವಿರ? 2,500. ನೀವ್ಯಾಕೆ 13,000 ಕಟ್ಟಬೇಕು? ನೀವ್ಯಾಕೆ 13,000 ಕಟ್ಟಬೇಕು? ಅವರು 2,500 ಕಟ್ಟದಂತೆ, ನಾವು 13,000 ಕಟ್ಟದಂತೆ, ನಾವು ಕಟ್ಟಿದ ದುಡ್ಡು ಎತ್ಕೊಂಡೋಗಿ ಉತ್ತರ ಪ್ರದೇಶಕ್ಕೆ ಕೊಡೋದಂತೆ. ಸರಿನಾ? ಸರಿ ಏನ್ರಮ್ಮ? ನನ್ನ ತಾಯಂದಿರು ಹೇಳಬೇಕು, ನನ್ನ ಸಹೋದರರು ಹೇಳಬೇಕು. ಈ ದೇಶದ ತೆರಿಗೆ ಹಣವನ್ನ, ಈ ರಾಜ್ಯದ ತೆರಿಗೆ ಹಣವನ್ನ 4,30,30,000 ಕೋಟಿ ರೂಪಾಯಿ ಹಣ ನಮ್ಮ ಬಜೆಟ್ ಅನ್ನ ಮೊನ್ನೆ ತಾನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು. ನಮ್ಮ ಬಜೆಟ್ ಸೈಜು 303,71,00,000. ನಾವು ಅವ್ರಿಗೆ ಕೊಡೋದು 4,30,00,000
4,30,000 ಕೋಟಿ. ನಾವಿಲ್ಲಿ ಬಜೆಟ್ ನಾವು ಉಪಯೋಗಿಸೋದಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಹಣವನ್ನ ತೆರಿಗೆ ರೂಪದಲ್ಲಿ ಪೆಟ್ರೋಲ್ ಡೀಸೆಲ್ ಅಲ್ಲಿ ಗ್ಯಾಸ್ ಅಲ್ಲಿ ಎಷ್ಟು ಕೊಡ್ತೀವಿ? 600 ರೂಪಾಯಿ ಕೊಡ್ತೀವಿ. ಯಾರ ದುಡ್ಡು? ನಿಮ್ಮ ದುಡ್ಡು, ನಿಮ್ಮರೇ ದುಡ್ಡು, ನೀವು ಕೂಲಿ ಮಾಡಿದಂತಹ ದುಡ್ಡು, ನೀವು ದುಡ್ದು ಸಂಪಾದನೆ ಮಾಡಿದಂತಹ ದುಡ್ಡು. ಪೆಟ್ರೋಲ್ಗೆ 50 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ಯಾರ ದುಡ್ಡು? ಉತ್ತರ ಪ್ರದೇಶದವ್ರ ದುಡ್ಡಲ್ಲ, ಕರ್ನಾಟಕದ ಕನ್ನಡಿಗರ ದುಡ್ಡು. ಆ ಕರ್ನಾಟಕದ ಕನ್ನಡಿಗರ ದುಡ್ಡನ್ನ ಮತ್ತೆ ಕೊಡಿ ಅಂತ ಕೇಳಿದ್ರೆ ಈಶ್ವರಪ್ಪನವ್ರು ಹೇಳ್ತಾರೆ DK ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತೇಳಿ, ಕೊಲ್ಬೇಕಂತೆ. ನಾನು ಹೇಳಿದ್ದೀನಿ ಬರ್ತೀನಪ್ಪ ಅಂತ. ಯಾವಾಗ ಇರ್ತೀರಾ ಹೇಳಿ ಊರಲ್ಲಿ? ಬರ್ತೀನಿ, ಬೆಂಗಳೂರಲ್ಲಿ ಇದ್ದಾಗ ಬರ್ತೀನಿ ಅಂತ. ಅವರೇನೋ ಇತ್ತ ಕಡೆ ಬಂದೇನೇ ಇಲ್ಲ. ಬಂದ್ರೆ ಹೋಗಿದ್ ಬರ್ತೀನಿ ಅವ್ರ ಹತ್ರಕ್ಕೆ. ಯಾತಕ್ಕೋಸ್ಕರ? ಈ ಕನ್ನಡಿಗರಿಗೋಸ್ಕರ ಈ ದೇಹವನ್ನ ನಾನು ಬಲಿ ಕೊಡ್ಲಿಕ್ಕೆ ಸಿದ್ಧಾಗಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಘೋಷಣೆಯನ್ನ ಮಾಡಿದ್ದೇನೆ. ಎಷ್ಟು ಹಣ, ಎಷ್ಟು ದಿನ ವಂಚನೆ ಮಾಡ್ತೀರಿ ನೀವು? 27 ಜನ ಸಂಸತ್ ಸದಸ್ಯರು ಕರ್ನಾಟಕಕ್ಕೆ ಹಣ ಬೇಡ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಬೇರೆ ವಕಾಲತ್ತಾಗ್ತಾ ಇದ್ದಾರೆ. ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲು ಹೊಡಿತಾ ಇದ್ದ, ಅವನ್ ಕಸ ಗುಡಿಸ್ತಾ ಇದ್ದ, ಅದ್ ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವನ್ ಸುದ್ದಿ ಯಾಕೆ? ಅವನ್ ರೀಲ್ ಬಿಡ್ತಾವನಲ್ಲ ಸಿನಿಮಾದವ್ರು, ಹೆಂಗೆ ಗೊತ್ತಾ? ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅಂತಾರೆ. ಅದನ್ನೆಲ್ಲ ಹೇಳ ನಾನು. ಆವದೆ ಅಂತ ಆ ಆವಿಗೆ ಎದುರ್ಕೊಳ್ಳಲ್ಲ. ಅದೆಲ್ಲ ಬಿಟ್ಬಿಟ್ಟಿರೋರು ನಾವು. ರೀಲ್ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತಿರೋರು ನಾವು. ರೀಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿರೋದು. ಆ ಡಬ್ಬದಲ್ಲಿರೋ ರೀಲ್ನೆಲ್ಲ ಆಗಿದೆ. ಅವ್ರು ಬರೀ ರೀಲ್ ಸುತ್ತದ್ ಗೊತ್ತು, ರೀಲ್ನ ಬಿಟ್ಟಿರೋರು ನಾವು. ಏನಪ್ಪ ನಟರಾಜ, ಅವ್ರು ಡಬ್ಬ ಮಾಡಿರೋರು. ನಾವು ಆ ಡಬ್ಬದಲ್ಲಿರೋ ರೀಲ್ನ ಬಿಟ್ಟಿರೋರು ನಾವು. ನಮಗ್ ಗೊತ್ತಿದೆ ಏನು ಅಂತೇಳಿ. ಅವ್ರ ಹತ್ರ ಏನ್ ಕಲಿಬೇಕಾಗಿಲ್ಲ. ಇವತ್ತು ನಾನು ಹೇಳೋದಿಷ್ಟೇ, ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಇವತ್ತು ಅನೇಕ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಯಾತಕ್ಕೆ ತಂದಿದ್ದೀವಿ? ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ. ಉದ್ಯೋಗ ಕೊಡಬೇಕು. ಯಾರು ಕೊಡ್ತಾ ಇದ್ದಾರೆ? ಎಲ್ಲ ಕಂಪನಿಗಳು ಗುಜರಾತ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಂಪನಿಗಳು ಎಲ್ಲಿ ಹೋಗ್ತಾ ಇದೆ? ಫಾರ್ಚೂನ್ 10 ಕಂಪನಿಗಳು, ಫಾರ್ಚೂನ್ 100 ಕಂಪನಿಗಳು ಯಾವ ಕಡೆ ಹೋಗ್ತಾ ಇದೆ? ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕಕ್ಕೆ ಬರಬೇಕಾದಂತಹ ಕಂಪನಿಗಳು, ದಕ್ಷಿಣ ಭಾರತಕ್ಕೆ ಬರಬೇಕಾದಂತಹ ಕಂಪನಿಗಳು ಬಲವಂತವಾಗಿ ಗುಜರಾತ್ಗೆ ಕರ್ಕೊಂಡು ಹೋಗುವಂತ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಅದರ ವಿರುದ್ಧ ಧ್ವನಿ ಎತ್ತಬೇಕಾ ಬೇಡವಾ? ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ? ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ? ಈ ಬಿಜೆಪಿಯವರ ಸುಳ್ಳು, ಮೋದಿ ಗ್ಯಾರಂಟಿ ಅಂತೆ. ಮೋದಿ ಗ್ಯಾರಂಟಿ ಅಲ್ಲ. ಈ ಕ್ಷೇತ್ರಕ್ಕೆ ನೀವು ಹೇಳಬೇಕು, DK ಸುರೇಶ್ ಕಾಂಗ್ರೆಸ್ ಗ್ಯಾರಂಟಿ. ನಾವು ಕರೆಂಟ್ ಕೊಟ್ಟರು ಅಂತಾರೆ. ಕರೆಂಟ್ ಯಾವಾಗ? ಇವತ್ತಲ್ಲ ರೀ ಕರ್ನಾಟಕದಲ್ಲಿ ಇರೋದು. ಕರೆಂಟ್ ಮೊದಲಿಂದಾನು ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಕರೆಂಟ್ ಅದೇ. ಮೋದಿ ಬಂದ್ಮೇಲೆ ಕರೆಂಟ್ ಬರಲಿಲ್ಲ. ಮೋದಿ ಅವರು ಬಂದ್ಮೇಲೆ ನೀವು ನೀರು ಕುಡಿತಾ ಇಲ್ಲ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಹಂಗಿತ್ತೋ ಏನೋ ಗೊತ್ತಿಲ್ಲ ನಮ್ಗೆ. ಏನು ನಾವು ಮಕ್ಕಳು ಮಾಡದೇ ಇದ್ದಿದ್ದೆ ತಪ್ಪ? ಮಕ್ಕಳು ಕಡಿಮೆ 1-2 ಲಿಮಿಟ್ ಮಾಡ್ಕೊಂಡಿದ್ ತಪ್ಪೇನವ? ಅದಕ್ಕೆ ದುಡ್ಡು ಕೊಡಲ್ರಂತೆ. ನಮ್ ನಿರ್ಮಲಾ ಸೀತಾರಾಮನ್ ಹೇಳೋದು. ನಮ್ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಮಕ್ಕಳು ಕಡಿಮೆ ಆಗೋದು ಅಂತೆ ಕರ್ನಾಟಕದಲ್ಲಿ. ಜನಸಂಖ್ಯಾ ನಿಯಂತ್ರಣ ಮಾಡಿದ ತಪ್ಪೇನವಾ? ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಇದತ್ತಂತೆ, ಅದಕ್ಕೆ ದುಡ್ಡು ಜಾಸ್ತಿ ಕೊಟ್ಟಾರಂತೆ. ನಾವು ಕಮ್ಮಿ ಇದತ್ತಂತೆ, ನಮ್ ಕಮ್ಮಿ ದುಡ್ಡು ಕೊಟ್ಟಾರಂತೆ. ಏನ್ ಹೇಳ್ತಾರೆ ನೋಡಿದ್ರ ನಮ್ಮ ಫೈನಾನ್ಸ್ ಮಿನಿಸ್ಟ್ರು? ನಿಮ್ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟಿದಾರಂತೆ, ನಿಮ್ ಮಕ್ಕಳು ಆರೋಗ್ಯವಾಗಿದ್ದಾರಂತೆ, ಕರ್ನಾಟಕ ಆರೋಗ್ಯವಾಗಿದೆಯಂತೆ, ಅದಕ್ಕೆ ಉತ್ತರ ಪ್ರದೇಶಕ್ಕೆ ನಮ್ ದುಡ್ಡು ಕೊಡಬೇಕಂತೆ.
ಧರ್ಮನ ಧ್ವನಿ ಎತ್ತದ್ ಬೇಕಾ ಬೇಡವಾ? ಯಾರು? ನಾನಲ್ಲ ಧ್ವನಿ ಎತ್ತಬೇಕಾದವರು. ಈ ನನ್ನ ತಾಯಂದಿರು, ಈ ನನ್ನ ಸಹೋದರಿಯರು, ಎಲ್ಲ ನನ್ನ ಯುವಕರು, ರೈತರು ಎತ್ತಬೇಕು. ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದ ಕನ್ನಡ ಕಾವಲುಗಾರರನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ಮಾತಾಡೋರಿಗೆ ಕರ್ನಾಟಕ ಒಂದೇ. ಕನ್ನಡ ಮಾತಾಡೋರು ಎಲ್ಲಿ ಮಾಡ್ಬೋದು? ಉತ್ತರ ಭಾರತಕ್ಕೆ ಹೋಗ್ಬೋದೇನ್ರಿ? ನಿಮ್ ಕೆಲಸ ಕೊಡ್ತಾರ? ಗುಜರಾತ್ ಅಲ್ಲಿ ನಿಮ್ಗೆ ಕೆಲಸ ಕೊಡ್ತಾರೇನಪ್ಪ ನಿಮ್ ಮಕ್ಳಿಗೆ? ರಾಜಸ್ಥಾನದಲ್ಲಿ ನಿಮ್ ಮಕ್ಳಿಗೆ ಕೆಲಸ ಸಿಗುತ್ತೇನ್ರಿ? ಕನ್ನಡದವ್ರಿಗೆ ಕನ್ನಡ ಕಲ್ತಿದ್ದೀನಿ ಉದ್ಯೋಗ ಕೊಡು ಅಂತ ಅಂದ್ರೆ ಕೊಡ್ತಾರ? ಕರ್ನಾಟಕದ ಕನ್ನಡಿಗರಿಗೆ ಇರ್ತಕ್ಕಂಥದ್ದು ಒಂದೇ ಕರ್ನಾಟಕ. ಆ ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವುಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇವತ್ತು ತಾವೆಲ್ಲ ಬಂದಿದ್ದೀರಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುವು ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗೃಹಲಕ್ಷ್ಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.